ತಾಯಿ ಅಂದ್ರೆ ಸರ್ವಸ್ವ. ತಾಯಿ ಅಂದ್ರೆ ಸಹನಾಮೂರ್ತಿ. 9 ತಿಂಗಳು ಹೆತ್ತು ಹೊತ್ತು ಬೆಳೆಸೋ ತಾಯಿಗೆ ಸರಿಸಾಟಿ ಬೇರೊಂದಿಲ್ಲ. ಹೆತ್ತ ತಂದೆಯಾದ್ರೂ ಕೆಟ್ಟೋನಿರ್ಬೋದು, ಆದ್ರೆ ತಾಯಿ ಎಂದಿಗೂ ಕೆಟ್ಟವಳಾಗಕ್ಕೆ ಸಾಧ್ಯನೇ ಇಲ್ಲ ಎಂಬ ಮಾತಿದೆ. ಆದ್ರೆ ಈ ಘೋರ ಕಲಿಯುಗದಲ್ಲಿ ಊಹಿಸಲಾಗದ ಅದೆಷ್ಟೋ ಬೆಚ್ಚಿ ಬೀಳಿಸೋ ಘಟನೆಗಳು ನಡೆಯುತ್ತಲೇ ಇರುತ್ತೆ. ಅಂಥದೇ ಒಂದು ಭಯಾನಕ ಘಟನೆಯೊಂದು ಹೈದರಾಬಾದ್ನಲ್ಲೂ ನಡೆದಿದೆ. ಹೆತ್ತ ತಾಯಿಯೇ ತನ್ನ ಮಗಳನ್ನ ಕೊಂದಿದ್ದಾಳೆ. ಹಾಗಾದ್ರೆ ಏನೀ ಘಟನೆ? ಮಗಳನ್ನೇ ಕೊಲ್ಲುವಷ್ಟು ದ್ವೇಷ ತಾಯಿಗೆ ಹುಟ್ಟಿದಾದ್ರೂ ಯಾಕೆ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ತಾಯಿ ಅನ್ನೋ ಸಂಬಂಧಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಹೆತ್ತ ಮಕ್ಕಳು ಕಟುಕರಾದ್ರೂ ತಾನು ನೀಡಿದ ಜೀವವೆಂದು ಸಲಹುತ್ತಾಳೆ. ಅಂತಹದೇ ಪವಿತ್ರವಾದ ಸಂಬಂಧಕ್ಕೆ ಮಸಿ ಬೆಳೀತಿದೆ ಈ ಕಲಿಯುಗ. ಕರುಳ ಸಂಬಂಧವನ್ನು ನೋಡದೆ ಹೆತ್ತ ಮಕ್ಕಳನ್ನೇ ಕೊಲೆ ಮಾಡುವ ಪಾಪಿ ತಾಯಂದಿರು ಹುಟ್ಟಿಕೊಂಡಿದ್ದಾರೆ. ಅಂತಹದೇ ಕೊಲೆಗಡಕಿ ತಾಯಿಯ ಹೈದರಾಬಾದ್ ಕತೆ ನಿಜಕ್ಕೂ ಬೆಚ್ಚಿ ಬೀಳ್ಸತ್ತೆ. ಅದೇನಂದ್ರೆ, ಹೈದರಾಬಾದ್ನ ರೇಖಾ ಎಂಬವಳಿಗೆ 2020ರಲ್ಲಿ ರಾಜು ಎಂಬಾತನ ಜೊತೆ ವಿವಾಹವಾಗಿತ್ತು. ಅವಳಿಗೆ ತಾನ್ವಿಕಾ ಎಂಬ ಮಗಳು ಕೂಡ ಇದ್ಲು. ಆದ್ರೆ ಮದುವೆಗೆ ಮುನ್ನವೇ ರೇಖಾ ಗರ್ಭಿಣಿಯಾಗಿದ್ದ ವಿಚಾರ ರಾಜುಗೆ ತಿಳಿದು ಪ್ರತಿನಿತ್ಯ ಜಗಳವಾಗ್ತಿತ್ತು. ಈ ಮನಸ್ತಾಪ ತಾರಕಕ್ಕೇರಿದ್ದು ಇಬ್ಬರು ದೂರ ಕೂಡ ಆಗಿದ್ರು. ಇದೇ ಸಂದರ್ಭದಲ್ಲಿ ತವರು ಮನೆಯಲ್ಲಿದ್ದ ರೇಖೆಗೆ ತನಗಿಂತ ಚಿಕ್ಕವನಾದ ಗಿರಾಣಿ ಅಂಗಡಿಯ ಹುಡುಗ ಸಾಯಿ ಎಂಬ ಯುವಕನ ಜೊತೆ ಪರಿಚಯವಾಗತ್ತೆ. ಪರಿಚಯ ಪ್ರೀತಿಯಾಗಿ ತಿರುಗತ್ತೆ. ಸಾಯಿಯನ್ನು ಮದುವೆ ಆಗಲೇಬೇಕೆ ಎಂದು ಹಠ ಹಿಡಿದ ರೇಖೆಗೆ, ನಿನಗೆ ಮಗಳಿದ್ದಾಳೆ, ಮದುವೆ ಆಗಲು ಸಾಧ್ಯವಿಲ್ಲ ಎಂದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾನೆ ಸಾಯಿ. ಇದರಿಂದ ರೇಖೆಗೆ ಹೆತ್ತ ಮಗಳ ಮೇಲೆ ದ್ವೇಷ ಉಕ್ಕತ್ತೆ. ತನ್ನ ಲವ್ವರ್ ಸಿಗದೇ ಇರಲು ಮಗಳೇ ಕಾರಣ ಎಂದು ಕೊಲ್ಲಕ್ಕೆ ನಿರ್ಧಾರ ಮಾಡ್ತಾಳೆ ರೇಖಾ. ಮಗಳು ತಾನ್ವಿಕಳನ್ನು ಮನೆಯ ಮೇಲ್ಚಾವಣಿಗೆ ಕರೆದೊಯ್ದು ನೀರಿನ ಟ್ಯಾಂಕ್ ಒಳಗೆ ತಳ್ತಾಳೆ ರೇಖಾ. ಬಳಿಕ ಟ್ಯಾಂಕ್ ಮುಚ್ಚಳ ಮುಚ್ಚಿ ಬೋರ್ವೆಲ್ ನೀರು ಹರಿಸಿ ಟ್ಯಾಂಕ್ ಸಂಪೂರ್ಣ ತುಂಬಿದಂತೆ ಮಾಡ್ತಾಳೆ. ಉಸಿರುಗಟ್ಟಿ ಮಗು ಮೃತಪಟ್ಟಿದ್ದು ತನಿಖೆಯಲ್ಲಿ ಬಹಿರಂಗ ಆಗತ್ತೆ. ಘಟನೆ ಬಳಿಕ ಮಗಳು ಕಾಣೆ ಆಗಿದ್ದಾಳೆ ಅಂತ ತಾನೇ ಸ್ವತಃ ನಾಟಕ ಆಡಿ ಮನೆಯವರ ಜೊತೆ ಹುಡುಕಾಟದಲ್ಲೂ ಭಾಗಿಯಾಗ್ತಾಳೆ. ಆದ್ರೆ ಸಂಜೆ ನೀರಿನ ಟ್ಯಾಂಕ್ನಲ್ಲಿ ಮಗುವಿನ ಶವ ಪತ್ತೆಯಾದ ಬಳಿಕ ಪ್ರಕರಣ ಬೆಳಕಿಗೆ ಬರುತ್ತೆ. ಇದಷ್ಟೇ ಅಲ್ಲ, ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯಲ್ಲಿ ರೇಖಾ ಮಗಳನ್ನ ಮೇಲಕ್ಕೆ ಕರೆದೊಯ್ತಿರೋ ದೃಶ್ಯ ಕೂಡ ಸಿಗತ್ತೆ. ವಿಚಾರಣೆಯಲ್ಲಿ ಆಕೆ ಕೊಲೆ ಮಾಡಿರೋದನ್ನ ಒಪ್ಪಿಕೊಂಡಿದ್ದಾಳೆ ಎಂದು ಪೊಲೀಸರು ಕೂಡ ತಿಳಿಸಿದ್ದಾರೆ. ಸದ್ಯ ತಾಯಿ ರೇಖಾ ಹಾಗೂ ಆಕೆಯ ಪ್ರಿಯಕರ ಸಾಯಿ ಇಬ್ಬರನ್ನು ಪೊಲೀಸರು ಬಂಧಿಸಿ ಮುಂದಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.